ಕರ್ನಾಟಕ ಮುಗ್ಧ ಜನರಿಗೆ ನಮಸ್ಕಾರಗಳು. ನಾನೊಬ್ಬ ಉಪನ್ಯಾಸಕ, ನನ್ನೊಟ್ಟಿಗೆ ನನ್ನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸ್ವಲ್ಪ ಪ್ರತಾಪ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೋಸ್ಕರ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನೀವು ತುಂಬಾ ಒಳ್ಳೆ ಟೆಕ್ನಿಷಿಯನ್ಸ್ ಗಳನ್ನ ಇಟ್ಕೊಂಡಿದ್ದೀರಾ. ಸರ್, ನಾನು 1 ಅವರ್ ಕ್ಲಾಸ್ ತಗೋಬೇಕಂತ ಹೇಳಿದ್ರೆ 2 ಅವರ್ಸ್ ನಾನು ಪ್ರಿಪರೇಷನ್ ಮಾಡ್ಕೋಬೇಕು ಸರ್. ಅಲ್ಲಿರೋದು 60 ಜನ ಮಾತ್ರ. ನ್ಯೂಸ್ ಚಾನಲ್ಗಳಲ್ಲಿ ನೀವು 1 ಅವರ್ ಪ್ರೆಸೆಂಟ್ ಮಾಡ್ಬೇಕಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ 1 ಅವರ್ ಆದ್ರೂ ಪ್ರಿಪರೇಷನ್ ಮಾಡ್ಕೋಬೇಕು. ಯಾಕಂದ್ರೆ 6 ಕೋಟಿ ಜನರ ಎದುರುಗಡೆ ನೀವು ಪ್ರೆಸೆಂಟ್ ಮಾಡ್ತಾ ಇರ್ತೀರಾ ಸರ್. ಹಾಗೆ ಕೂಡ ಎಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ ಗಳಿಗೆ ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಇವತ್ತು ತಲೆಬಾಗಂತ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ನನ್ನ ವಿದ್ಯಾರ್ಥಿಗಳು ನನ್ನ ಕ್ವಶನ್ ಕೇಳ್ತಾರೆ, ಸರ್ ನೀವು ನಂಬಿಟ್ರಲ್ಲ ಸರ್ ಅಂತ ಹೇಳಿ. ಸರ್, ಅದ್ ನಮ್ಮಂಗೆ ಮಾಡಿರೋದು ಆ ವಿದ್ಯಾರ್ಥಿಗಳು ನಮ್ಮಂಗೆ ಮಾಡಿರ್ತಕ್ಕಂಥದ್ದು ನಮ್ಮಂತ ಫ್ಯಾಕಲ್ಟಿಗಳು. ನಾವು ಯಾವ್ದು ರಿಯಾಲಿಟಿ ಚೆಕ್ ಮಾಡ್ಲೇ ಇಲ್ಲ, ಪ್ರೂಫ್ ಗಳನ್ನ ಕೇಳಲೇ ಇಲ್ಲ. ಸೈನ್ಸ್ ಅಂದ್ರೆ ಏನು ಸರ್? ಪ್ರೂಫ್ ತೋರಿಸ್ಬೇಕು ಸರ್. ಹಾಗೆ ನನ್ನ ರಿಸರ್ಚ್ ವಿದ್ಯಾರ್ಥಿಗಳಿಗೆ ಅಥವಾ ರಿಸರ್ಚ್ ಮಾಡ್ತಕ್ಕಂಥ ಸ್ನೇಹಿತರುಗಳಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಎಲ್ಲಿ ಡ್ರೋನ್ ರಿಸರ್ಚ್ ಸೆಂಟರ್ ಗಳಿದೆ ಆ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಅವರು ಕೂಡ ಇದನ್ನ ನೋಡ್ಲಿಲ್ಲ ಅನ್ಸುತ್ತೆ. ಫೈನಲಿ ರಾಜಕೀಯ ವ್ಯಕ್ತಿಗಳಿಗೆ, ಯಾಕಂದ್ರೆ ಇದನ್ನೆಲ್ಲ ನಂಬಿಟ್ರು ಅವರು. ಜನ ಮರಳು, ಜಾತ್ರೆ ಮರಳು, ನ್ಯೂಸ್ ಆಂಕರ್ಗಳ ಮರಳು, ರಾಜಕೀಯ ವ್ಯಕ್ತಿಗಳ ಮರಳು, ಸೆಲೆಬ್ರಿಟಿಗಳ ಮರಳು, ಇಡೀ ಕರ್ನಾಟಕ ಮರಳು, ಇಡೀ ಭಾರತ ಮರಳು, ಇಡೀ ವರ್ಲ್ಡೇ ಮರಳು. ನಾನು ಜಾಸ್ತಿ ಕಥೆಗಳನ್ನ ಒನ್ಸ್ ಅಗೇನ್ ರಿವ್ಯೂ ಮಾಡಕ್ ಇಷ್ಟ ಇಲ್ಲ. ನೀವೇನ್ ಹೇಳಿದ್ರಿ, 350 kg ತಗೊಂಡು ಹೋದೆ, ಟಿವಿ ಇಕ್ವಿಪ್ಮೆಂಟ್ಸ್ ಗಳನ್ನ ಯೂಸ್ ಮಾಡಿದೆ, ಅಥವಾ ಇ ವೇಸ್ಟ್ ನ ಯೂಸ್ ಮಾಡಿದೆ, ಮಿಕ್ಸರ್ ಗ್ರೈಂಡರ್ ನ ಮೋಟರ್ ನ ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಅಂತೆಲ್ಲ ಹೇಳಿದ್ರಿ. ಆಮೇಲೆ ಏನು 3 ದೇಶದಲ್ಲಿ ಮೆಡಲ್ಸ್ ಗಳನ್ನ ಗೆದ್ದೆ, ನಂಗೆ ಅವಾರ್ಡ್ ಗಳು ಬಂತು ಅಂತ ಹೇಳೆಲ್ಲ ಹೇಳಿದ್ರಿ. ಸರ್, ಎಲ್ಲದಕ್ಕೂ ಒಂದು ರಿಪೋರ್ಟ್ ಅಂತ ಇರುತ್ತಲ್ವಾ ಸರ್? ನಿಜ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಜನತೆ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳು ಅದು ಹೇಗ್ ಸನ್ಮಾನ ಮಾಡಿದ್ರು ಗೊತ್ತಿಲ್ಲ. ಆನ್ ವಾಟ್ ಬೇಸಿಸ್ ಅಂತ ನಾ ಕೇಳ್ತಾ ಇರೋದು. ಮಾತಿಂದನೇ ನಂಬಿಟ್ರ ಸರ್ ನೀವೆಲ್ಲ? ಸರ್, ನಾನು ನಮ್ಮ ವಿದ್ಯಾರ್ಥಿಗಳನ್ನ ಬೇರೆ ದೇಶಕ್ಕೆ ಕಳಿಸಿದ್ದೇನೆ. ಲಾಸ್ಟ್ ಇಯರ್ 2019ರಲ್ಲಿ ಸೆಪ್ಟೆಂಬರ್ 7-8ಕ್ಕೆ ಸೇಮ್ ಇವೆಂಟ್ ಸರ್, ಸೇಮ್ ಇದೇ ತರ. ಬಟ್ ಇದು ಕೂಡ ಸ್ಟ್ಯಾಂಡರ್ಡ್ ನಮ್ದು IEEE ಅವ್ರು ಮಾಡಿರ್ತಕ್ಕಂಥದ್ದು. ಸೊ ನಾನು ಒಂದು ರಿಪೋರ್ಟ್ ನ ನಿಮ್ಗೆ ತೋರಿಸ್ತೀನಿ ಡೀಟೇಲ್ ಆಗಿ. ಸೊ ಆತರ ರಿಪೋರ್ಟ್ ಇದ್ರೆ ಯಾರಾದ್ರೂ ಅಕ್ಸೆಪ್ಟ್ ಮಾಡ್ತಾರೆ ಸರ್. ಓಕೆನಾ ಸರ್? ಮಾತು ಎಲ್ರು ಆಡ್ಬೋದು ಸರ್, ಪ್ರೂಫ್ ಬೇಕಲ್ವಾ? ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಾಕೊಂಡಿದ್ದೀರಾ ಒಂದು ಪೋಸ್ಟ್ ಅಲ್ಲಿ 600 ಡ್ರೋನ್ ಗಳನ್ನ ಮಾಡಿದೀನಿ ನಾನು, ಒಬ್ಬ ಪ್ರೌಡ್ ಇಂಡಿಯನ್ ಅಂತ ಹೇಳಿ. ಅದ್ರ ಕೆಳಗಡೆ he rejected 16 lakh monthly salary, car with 2.5 crores, I mean worth, 5 BHK house ಅಂತ ಹೇಳಿ ಫ್ರಾನ್ಸ್ ನಂಗೆ ಆಫರ್ ಮಾಡಿದಂತ ಹಾಕೊಂಡಿದ್ದೀರಾ. ನ್ಯೂಸ್ ಚಾನಲ್ಗಳಿಗೆ ಇದೊಂದು ಸುದ್ದಿ ಮಾಡಿ, ಯಾಕಂದ್ರೆ ಇದು ಕೂಡ ಸುಳ್ಳಾಗಿರ್ಬೋದು. ಸರ್, ನಿಮ್ಮ ಇಂಟರ್ವ್ಯೂಗಳನ್ನ ಎಲ್ಲ ನೋಡಿದೀನಿ ನಾನು. ನೀವು 2018ರಲ್ಲಿ ಹೇಳ್ತೀರಾ 360ರಿಂದ 400 kg ಇತ್ತು ವಿತೌಟ್ ನಿನ್ನ ಲಗೇಜ್ಗಳು, ಬಟ್ಟೆ ಕೂಡ ಇರ್ಲಿಲ್ಲ ಅಂತ ಹೇಳಿದ್ರಿ. ನಿನ್ನೆ ನ್ಯೂಸ್ ಅಲ್ಲಿ ಹೇಳ್ತೀರಾ ನೀವು 300 kg ಅಂತ ಹೇಳಿ. ನಮ್ಮ ಅಜಿತ್ ಅವರು ಸುವರ್ಣ ನ್ಯೂಸ್ ಅಲ್ಲಿ ತುಂಬಾ ಟ್ವಿಸ್ಟ್ ಕ್ವಶನ್ ಗಳನ್ನ ಕೇಳ್ತಿದ್ರು ನಿಮ್ಮನ್ನ ಬಾಯ್ ಬಿಡಿಸೋದಕ್ಕೋಸ್ಕರ. ಆದ್ರೆ ನೀವು ತುಂಬಾ ಎಕ್ಸ್ಪರ್ಟ್, ಇಡೀ ಇಂಡಿಯಾನೇ ಫೂಲ್ ಮಾಡಿದ್ರ ಅಂದ್ರೆ ಅಜಿತ್ ಯಾವ ಲೆಕ್ಕನೂ ಅಲ್ಲ ಅಲ್ವಾ ಸರ್? ಸರ್, ನೀವು ಇನ್ನೊಂದು ಮಾತು ಹೇಳಿದ್ರೆ ತುಂಬಾ ನಂಗೆ ಹರ್ಟ್ ಆಗುತ್ತೆ. ನಾನು ಸೈಂಟಿಸ್ಟ್, ಏನು ರಿವೀಲ್ ಮಾಡಲ್ಲ ಅಂತ ಹೇಳಿ. ಸರ್, 3 ವರ್ಷದಿಂದ ಏನ್ ಮಾಡಿದ್ರಿ ಸರ್? ಏನು ರಿವೀಲ್ ಮಾಡಿಲ್ವಾ? ಅಲ್ಲಿ ಹೋಗಿ ಮೆಡಲ್ ತಗೊಂಡ್ ಬಂದ್ರಲ್ಲ, ಅಲ್ಲಿ ಹೋಗಿ ಅವಾರ್ಡ್ ಗಳನ್ನ ತಗೊಂಡ್ ಬಂದ್ರಲ್ಲ, ಏನು ರಿವೀಲ್ ಮಾಡಿದ್ರೆ ತಗೊಂಡ್ ಬಂದ್ರ? ಸೊ ನೀವೇನು ರಿವೀಲ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವಾರ್ಡ್ ಸಿಕ್ಕಿಲ್ಲ ಅಂತ ಅರ್ಥ ಸರ್. ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೈಂಟಿಸ್ಟ್ ಅಂತ ಹೇಳ್ತೀರಾ, ಸೈನ್ಸ್ ಅಂದ್ರೆ ಏನು ಸರ್? ಪ್ರೂಫ್ ತೋರಿಸ್ಬೇಕು ಸರ್. ಅದೇ ಸೈಂಟಿಸ್ಟ್ಗೆ ಅಥವಾ ಸೈನ್ಸ್ಗೆ ಬೆಲೆ ಬರೋದು. ಸರ್, ತುಂಬಾ ಸ್ಟೋರಿಗಳನ್ನ ಹೇಳಿದಿರಾ. ಏರ್ಪೋರ್ಟ್ ಅಲ್ಲಿ 350 kgಗಳನ್ನ ನಾನು ಎತ್ಕೊಂಡು ಹೋದೆ, ಅದು ಇದು ಹೇಳಿದಿರಾ. ಅವನ್ನೆಲ್ಲ ಕ್ವಶನ್ ಗಳನ್ನ ಒನ್ಸ್ ಅಗೇನ್ ಪ್ರೂಫ್ ಸಮೇತ ಕೇಳೋದಕ್ಕೆ ನನ್ನ ವಿದ್ಯಾರ್ಥಿಗಳು ರೆಡಿ ಇದಾರೆ ಅಂತ ಹೇಳ್ತಾ ಇದೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಇಡೀ ಕರ್ನಾಟಕ ಜನತೆ ಏನೇನ್ ಪ್ರೊಸೀಜರ್ಗಳಿದೆ ಏರ್ಪೋರ್ಟ್ ಅಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ, ಯಾಕಂದ್ರೆ ಅವರೆಲ್ಲ ಮಾಡಿ ಬಂದಿರ್ತಕ್ಕಂಥದ್ದು. ಪ್ರತಾಪ್ ಅವರೇ, ನೀವು ಹೇಳಿದ್ರಿ 4 ದಿವಸ ಟೈಮ್ ಬೇಕು ಅಂತ ಹೇಳಿ. ಆ 4 ದಿವಸ ಏನಕ್ಕಂತ ಹೇಳಿ ನಂಗೆ ಚೆನ್ನಾಗಿ ಗೊತ್ತು. ನೀವು ಈ 3 ವರ್ಷ ಎಲ್ಲ ರಿಸರ್ಚ್ ಮಾಡಿರಲ್ಲ, ಈ 4 ದಿವಸ ಮಾಡ್ತಿರಲ್ವಾ ರಿಸರ್ಚ್, ತುಂಬಾ ಇಂಪಾರ್ಟೆಂಟ್. ಕಷ್ಟ ತುಂಬಾ ಆಗುತ್ತೆ. ನೈಟ್ ಎಲ್ಲ ಕಣ್ಣಿಗೆ ನಿದ್ದೆ ಇಲ್ದಂಗೆ ರಿಸರ್ಚ್ ಮಾಡ್ತೀರಾ, ಅದು ಸರ್ ರಿಸರ್ಚ್. Hello Pratap, I am Prashant. I would like to ask you some questions regarding your interviews. And my first question goes, ನೀವೆಲ್ಲ ಇಂಟರ್ವ್ಯೂದಲ್ಲಿ ಹೇಳಿದೀರಾ ನಾನು 360 kg ಪೇಲೋಡ್ ನ ಜಪಾನ್ ತಗೊಂಡು ಹೋಗ್ತೀನಿ, ತಗೊಂಡು ಹೋಗ್ಬಿಟ್ಟು ನನ್ನ ಕೈಯಲ್ಲಿ ಆಗಲ್ಲ, ಬಟ್ ನನ್ನ ಮೇಲೆ ನಂಗೆ ನಂಬಿಕೆ ಇತ್ತು, ನಾನು ಮಾಡೇ ಮಾಡ್ತೀನಿ ಅಂತ. ಓಕೆ, 360 kg ತಗೊಂಡು ಹೋಗುವಂತ ವಸ್ತುಗಳು ಅಥವಾ ಲಗೇಜ್ ನಿಮ್ ಡ್ರೋನ್ ಪ್ರಾಜೆಕ್ಟ್ ಅಲ್ಲಿ ಏನಿತ್ತು
ಅಂತ ನನ್ನ ಕ್ವಶನ್. ನನ್ಗೆ ಈ ಕ್ವಶನ್ ಯಾಕೆ ಬಂತಂದ್ರೆ ನಾನು 2 years ಇಂದ ಡ್ರೋನ್ ಟೆಕ್ನಾಲಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ 360 kg ತಗೊಂಡೋಗುವಂತ ಪೇ ಲೋಡ್ ಅಥವಾ ಲೋಡ್ ಏನು ಬರಲ್ಲ. ನೀವು ಓಕೆ ತಗೊಂಡೋಗಿದ್ದೀನಿ ಅಂತಂದ್ರೂ ಕೂಡ ನಿಮ್ಗೆ 23 kg ವರೆಗೂ ಅಕಾರ್ಡಿಂಗ್ ಟು ಜಪಾನ್ ಏರ್ಲೈನ್ಸ್ 23 kg ವರೆಗೂ ಫ್ರೀ ಇರುತ್ತೆ. ನೀವು ಎಷ್ಟೇ 23 kg ತಗೊಂಡೋಗ್ಬೋದು. ಬಟ್ 32 kg ಇಂದ 46 kg ವರೆಗೂ ನೀವು $600 ಪೇ ಮಾಡಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಅದನ್ನ ನಾವು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ 45,000 ಅರೌಂಡ್ ಸಮಥಿಂಗ್ ಆಗುತ್ತೆ. ಸೊ 45,000 46 kg ಆದ್ರೆ 360 kgಗೆ 3,50,000 ಸಮಥಿಂಗ್ ಬರುತ್ತೆ. ಸೊ ನೀವು 3,50,000 ಪೇ ಮಾಡಿದ್ರ. ನನ್ಗೆ ಯಾಕೆ ಈ ಡೌಟ್ ಬಂತಂದ್ರೆ ನಿಮ್ ಇಂಟರ್ವ್ಯೂದಲ್ಲಿ ಹೇಳ್ತೀರಾ ನಿಮ್ಮಮ್ಮ ನಿಮ್ಗೆ ಗೋಲ್ಡ್ ಚೈನ್ ನ ಸೇಲ್ ಮಾಡ್ಬಿಟ್ಟು 50,000 ಕೊಟ್ಟು ಸೊ ಅದನ್ನ ನಾನು ಲಗೇಜ್ಗೆ ಪೇ ಮಾಡಿದೆ ಅಂತೀರ. ಅಲ್ಲಿ ಹೇಳಿರೋದು 50,000 ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ ಪ್ರಕಾರ ಆಗ್ತಿರೋದು 3,50,000. ಸೊ ಇಟ್ಸ್ ನಾಟ್ ಲಾಜಿಕಲಿ ಇಟ್ಸ್ ನಾಟ್ ಕರೆಕ್ಟ್. ಮತ್ತೆ ಇನ್ನೊಂದು ಹೇಳ್ತೀರಾ ಆರ್ಡಿನೋ ಬೋರ್ಡ್ ಯೂಸ್ ಮಾಡ್ಕೊಂಡು ನಾನು ಡ್ರೋನ್ ಮಾಡಿದೀನಿ ಅಪ್ಲಿಕೇಶನ್ ಓರಿಯೆಂಟೆಡ್ ಅಂತ ಹೇಳಿದೀರ. ಬಟ್ ನಾನು ನಿಜ ಹೇಳ್ತೀನಿ ಅಪ್ಲಿಕೇಶನ್ ಓರಿಯೆಂಟೆಡ್ ಡ್ರೋನ್ ಆರ್ಡಿನೋದಲ್ಲಿ ಮಾಡಕ್ಕಾಗಲ್ಲ. ಮಾಡಿದ್ರೆ ಟಾಯ್ ಡ್ರೋನ್ ಮಾತ್ರ ಮಾಡಕ್ಕಾಗೋದು. ಅಪ್ಲಿಕೇಶನ್ ಓರಿಯೆಂಟೆಡ್ ಡ್ರೋನ್ ಯಾವುದು ಮಾಡಕ್ಕಾಗಲ್ಲ. ಯಾಕಂದ್ರೆ ಮತ್ತೆ ಇನ್ನೊಂದು ಫ್ಲೈಟ್ ಕಂಟ್ರೋಲರ್ ಇದೆ ಪಿಕ್ಸಾಕ್ ಅಂತ. ಇದು ಡ್ರೋನ್ಗೆ ಅಂತ ಮಾಡಿಸಿರೋದು. ಇಟ್ಸ್ 16,000 ಕಾಸ್ಟ್. ಇದರಲ್ಲಿ ಗೈರೋಸ್ಕೋಪ್ ಮತ್ತೆ ಬ್ಯಾರೋಮೀಟರ್ GPS ಟ್ರ್ಯಾಕರ್ ಎಲ್ಲಾ ಸೆನ್ಸರ್ಸ್ ಇದೆ. ಬಟ್ ಇದರಲ್ಲಿ ಯಾವುದೇ ಸೆನ್ಸರ್ ಇಲ್ಲ. ಗೈರೋಸ್ಕೋಪ್ ಇಂದ ಇವಾಗ ನೀವು ಏನೇ ಒಂದು ಚಿಕ್ಕ ಪೇ ಲೋಡ್ ಲಿಫ್ಟ್ ಮಾಡಬೇಕಂದ್ರೂ ಕೂಡ ನಿಮ್ಗೆ ಗೈರೋಸ್ಕೋಪ್ ಸೆನ್ಸರ್ ಇರಬೇಕು. ಯಾಕಂದ್ರೆ ಮತ್ತೆ ಗೈರೋಸ್ಕೋಪ್ ಸೆನ್ಸರ್ ಏನಾಗ್ಬೇಕಂದ್ರೆ ವಿಂಡ್ ಯಾವ ಟೈಮಲ್ಲಿ ಎಷ್ಟು ವಿಂಡ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಅದರಿಂದ ಆ ಮೋಟರ್ಸ್ ಬ್ಯಾಲೆನ್ಸ್ ಆಗಬೇಕು. ಅದರ್ವೈಸ್ ಇಟ್ ಫ್ಲಿಪ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ನೀವು ಗೈರೋಸ್ಕೋಪ್ ಸೆನ್ಸರ್ ಅಟ್ಲೀಸ್ಟ್ ಗೈರೋಸ್ಕೋಪ್ ಸೆನ್ಸರ್ ಬೇಕೇ ಬೇಕು. ಮತ್ತೆ ಇದಕ್ಕೆ ನೀವು ರಿಸೀವರ್ ಕನೆಕ್ಟ್ ಮಾಡಕ್ಕಾಗಲ್ಲ. ಮಾಡಿದ್ರೆ ಕೂಡ ಅದು ಫೇಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವು ಆರ್ಡಿನೋ ಬೋರ್ಡ್ ಯೂಸ್ ಮಾಡಿ ಅಪ್ಲಿಕೇಶನ್ ಓರಿಯೆಂಟೆಡ್ ಮಾಡಕ್ಕಾಗಲ್ಲ. ಇನ್ನೊಂದು ಹೇಳಿದೀರ CPU ವೇಸ್ಟ್ ಯೂಸ್ ಮಾಡ್ಕೊಂಡು ಅಂತ ಹೇಳಿದೀರ. ನನ್ನ CPU ಬಿಚ್ಚಿರೋ ಐಟಮ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. CPU ವೇಸ್ಟ್ ನ ನೀವು ಯೂಸ್ ಮಾಡಕ್ಕಾಗಲ್ಲ. ಮತ್ತೆ ಏನ್ ಹೇಳಿದೀರಾ ಇಂಟರ್ವ್ಯೂದಲ್ಲಿ ನಾನು ಈ ವೇಸ್ಟ್ ಮುಂಬೈ ಮತ್ತೆ ವಿಶಾಖಪಟ್ಟಣಂಗೆ ಹೋಗಿ ಈ ವೇಸ್ಟ್ ನ ಕಲೆಕ್ಟ್ ಮಾಡ್ಬಿಟ್ಟು ಏನೋ ಪ್ರಾಜೆಕ್ಟ್ ಮಾಡಿದೀನಿ ಅಂತೀರ. ನನ್ಗೆ ಈ ವೇಸ್ಟ್ ಇಂದ ಯೂಸ್ ಆಗೋ ಮೆಟೀರಿಯಲ್ಸ್ ಒಂದು ಗೊತ್ತಿಲ್ಲ ಅನ್ನೋಕಿನ ನೀವು ಈ ವೇಸ್ಟ್ ನಿಂದ ನಾವು ಡ್ರೋನ್ ಅಲ್ಲಿ ಯಾವ್ದು ಐಟಮ್ಸ್ ಯೂಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಹೇಳ್ಬೇಕಂದ್ರೆ ಮೋಟರ್ಸ್ ಈ ವೇಸ್ಟ್ ಅಲ್ಲಿ ಸಿಗಲ್ಲ ಆಯ್ತಾ. ಅದು ಬೇಕಾಗಿರೋದು ಮೋಟರ್ಸ್ BLDC DC ಮೋಟರ್ಸ್. ಸೊ ಅದು ಸಿಗಲ್ಲ. ಮತ್ತೆ ಕಾರ್ಬನ್ ಫೈಬರ್ಸ್ ಸಿಗಲ್ಲ. ಸೊ ನೀವು ಏನ್ ಯೂಸ್ ಮಾಡಿದೀರೋ ನಂಗೆ ಅದು ಗೊತ್ತಿಲ್ಲ. ಅದನ್ನ ನೀವು ರಿವೀಲು ಮಾಡ್ತಿಲ್ಲ. ಮಿಕ್ಸಿ ಗ್ರೈಂಡರ್ ಇದು 3rd ಕ್ವಶನ್. ಮಿಕ್ಸಿ ಗ್ರೈಂಡರ್ ನ ಯೂಸ್ ಮಾಡ್ಕೊಂಡು ಮಾಡಿದೀನಿ ಅಂತೀರ. ಅದ್ರಲ್ಲಿ ಯೂಸ್ ಮಾಡೋದು ಯೂನಿವರ್ಸಲ್ ಮೋಟರ್ಸ್. ಸೊ ನಾನು ಎಲೆಕ್ಟ್ರಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ ಐ ಹ್ಯಾವ್ ಅ ಸಬ್ಜೆಕ್ಟ್ ಆಫ್ ಎಲೆಕ್ಟ್ರಿಕ್ ಮೋಟರ್ಸ್. ಸೊ ಅದರಲ್ಲಿ ಯೂನಿವರ್ಸಲ್ ಮೋಟರ್ಸ್ ಎಫಿಷಿಯನ್ಸಿ ತುಂಬಾ ಕಡಿಮೆ 52.4% ಅಷ್ಟೇ. ಮತ್ತೆ ಅದನ್ನ ಡಿಸಿ ಕರೆಂಟ್ ಅಲ್ಲಿ ಅದು ಎಫಿಷಿಯನ್ಸಿ ಇನ್ನ ಕಡಿಮೆ ಆಗುತ್ತೆ. ಯಾಕಂದ್ರೆ ಬ್ಯಾಟರಿದಲ್ಲಿ ಸ್ಟೋರ್ ಆಗೋದು DC ಕರೆಂಟ್. ಸೊ ನೀವು DC ಕರೆಂಟ್ ನ ಸಪ್ಲೈ ಮಾಡಿದ್ರೆ ಅದಕ್ಕೆ ಎಫಿಷಿಯನ್ಸಿ ಇನ್ನ ಕಡಿಮೆ ಆಗುತ್ತೆ. ಸೊ ನೀವೇನಾದ್ರೂ DC ನ ಮತ್ತೆ AC ಕನ್ವರ್ಟ್ ಮಾಡ್ಬೇಕಂದ್ರೆ ನಿಮ್ ಡ್ರೋನ್ ಮತ್ತೆ ಇನ್ವರ್ಟರ್ಸ್ ಯೂಸ್ ಮಾಡಬೇಕಾಗತ್ತೆ. ಸೊ ಅವಾಗ ಮತ್ತೆ ನಿಮ್ದು ಡ್ರೋನ್ ವೇಟ್ ತುಂಬಾ ಜಾಸ್ತಿ ಆಗುತ್ತೆ. ಫಸ್ಟೇ ಇದು ಮಿಕ್ಸಿ ಮೋಟರ್ಸ್ ಲೈಕ್ ಯೂನಿವರ್ಸಲ್ ಮೋಟರ್ಸ್ ತುಂಬಾ ಹೆವಿ ಇರುತ್ತೆ. ಸೊ ನೀವು ಹೇಳೋ ಪ್ರಕಾರ ಇಲ್ಲಿ ಸೈನ್ಸ್ ಫೇಲ್ ಆಗ್ತಿದೆ. ನ್ಯೂಟನ್ಸ್ ಲಾ, ಟೆಸ್ಲಾ, ಇವರೆಲ್ಲ ಎಡಿಸನ್ ಇವರೆಲ್ಲ ಫೇಲ್ ಆಗ್ತಿದ್ದಾರೆ. ನೀವು ಕರೆಕ್ಟ್ ಆಗಿದ್ರೆ ಇವರೆಲ್ಲ ಆಬ್ವಿಯಸ್ಲಿ ಫೇಲ್. Good afternoon everyone, myself Rakshit Naik from Sri Sai Ram College of Engineering. So today I am here to ask some questions to our young scientist Drone Pratap. Here is my first question. He has been trying to use a universal motor for his drone. So what I am saying is,
and the universal motor has the high starting torque, so that it can't be used for the drone purpose. That is the main reason why we are going for the BLDC motor, which has the high torque plus the reduced noise with a long lifetime and the elimination of ionization sparks from the commutator. It's my first question. And here is my second question. And he said that his drone can reach 9 minutes of time to rescue that girl from the black mamba snakes. If the drone wants to reach 9 minutes of time, it should travel around 3000 kilometers per hour. This is almost 3 times the speed of sound. That's the supersonic speed. Such kind of speed can be attained only by the help of jet fighters, not the help of rotary wings drones. And also, none of the fighters jets announced owned by the Indian Air Force can fly at the Mach 3, that's a supersonic speed. And also, even the military drones made by the USA and Israel don't fly at a supersonic speed. Here is my third question. Drones are operated using by the help of handheld remote control with the wireless connection. So my question is, what will be the frequency range of your remote as well as the drone, and what will be the battery capacity of your drone? And here is my last question. And you said that you are using the chips and registers from the broken televisions to make the drone. The chips in consumer electronic products can't be used in other devices. One needs to use the programmable chips or else the logic devices where the customized programs can be loaded. So chips from this can't be used for the same. Please kindly share your technical knowledge to me and also our juniors and also our nations. Thank you. ಹೆಲೋ ಪ್ರತಾಪ್, ನಾನು ನಿಮ್ಗೆ ಇನ್ನೂ ಸ್ವಲ್ಪ ಕ್ವಶನ್ಗಳು ಕೇಳಬೇಕಾಗಿದೆ. ನೀವು BTV ನ್ಯೂಸಲ್ಲಿ ಹೇಳ್ತೀರಾ 700 ಫೀಟ್ ಹೈಟ್ ಹಾರಿಸ್ತೀನಿ, ಅವಾಗ ತುಂಬಾ ಖುಷಿ ಆಗತ್ತೆ ಅಂತ ಹೇಳಿದೀರಾ. ಬಟ್ 700 ಫೀಟ್ ಡ್ರೋನು ಅಷ್ಟು ಹೈಟ್ ಹೋದಾಗ ನಮ್ ಕಣ್ಣಿಗೆ ಕಾಣಿಸಲ್ಲ. ಅದು ವಿತೌಟ್ ಕ್ಯಾಮ್ರಾ ಅದನ್ನ 700 ಫೀಟ್ ಹಾರಿಸೋದಂದ್ರೆ ತುಂಬಾ ಕಷ್ಟ ಮತ್ತೆ ಅಸಾಧ್ಯವಾದದ್ದು. ಅದೊಂದು. ಮತ್ತೆ ನೀವು ಏನ್ ಹೇಳಿದೀರಾ, ಮೋಟರ್ ರಿಪೇರ್ ಮಾಡಿಬಿಟ್ಟು ಡ್ರೋನ್ ನ ರೆಡಿ ಮಾಡ್ತೀನಿ, ಮೋಟರ್ಸ್ ಹಳೆ ಮೋಟರ್ಸ್ ಎತ್ಕೊಂಡ್ಬಿಟ್ಟು ರಿವೈಂಡಿಂಗ್ ಮಾಡ್ತೀನಿ ಅಂತ ಹೇಳಿದೀರಾ. ಇದರಲ್ಲಿ ಡ್ರೋನ್ BLDC ಬ್ರಷ್ಲೆಸ್ DC ಮೋಟರ್ಸ್ ನ ರಿವೈಂಡಿಂಗ್ ಮಾಡೋದು ತುಂಬಾ ಕಷ್ಟ. ಅದನ್ನ ಮಾಡಕ್ಕೆ ರೋಬೋಟ್ಸ್ ಅಥವಾ ಮಷಿನ್ಸ್ ಬೇಕಾಗತ್ತೆ. ಸೊ ಇದನ್ನ ನೀವು ಹೇಗೆ ಹೇಳಿದೀರಾ ಅದು ಗೊತ್ತಿಲ್ಲ. ಮತ್ತೆ ಇದು ಮೈಕ್ರೋ ಕಂಟ್ರೋಲರ್ ನ ಸಾಲ್ಡರ್ ಮಾಡ್ತೀನಿ ಅಂದಿದ್ದೀರಾ, ಪಿಕ್ಸಾಕ್ ನ ಬಿಚ್ಬಿಟ್ಟು ಸಾಲ್ಡರ್ ಮಾಡ್ತೀನಿ ಅಂದಿದ್ದೀರಾ. ಪಿಕ್ಸಾಕ್ ಇರೋದು ಇಷ್ಟು. ಇದರಲ್ಲಿ ಸಾಲ್ಡರ್ ಮಾಡೋ ಅಂತ ಐಟಮ್ಸ್ ಏನು ಇರೋದಿಲ್ಲ. ಓಕೆನಾ? ಮತ್ತೆ ಏನ್ ಹೇಳಿದೀರಾ, ನಾನು ಎಲ್ಲಾ ಡ್ರೋನ್ಗಳನ್ನ 4-5 ಡ್ರೋನ್ಗಳನ್ನ ಡಿಸ್ಮ್ಯಾಟಲ್ ಮಾಡ್ಬಿಟ್ಟು ಹೊಸ ಡ್ರೋನ್ ಮಾಡ್ತೀನಿ ಅಂದಿದ್ದೀರಾ. ಅದ್ರ ಮೋಟರ್ಸ್ ನ ಯೂಸ್ ಮಾಡ್ಕೊಂಡು ಇನ್ನೊಂದು ಡ್ರೋನ್ ಮಾಡ್ತೀನಿ ಅಂದಿದ್ದೀರಾ. ಬಟ್ ಇವಾಗ ಒಂದು ಡ್ರೋನ್ ಅಲ್ಲಿ ನೀವು 1800 kV ಮೋಟರ್ಸ್ ಯೂಸ್ ಮಾಡಿರ್ತೀರಾ ಅನ್ಕೊಳ್ಳಿ. ಬಟ್ ಇನ್ನೊಂದು ಡ್ರೋನ್ ಅಲ್ಲಿ 100 kV ಮೋಟರ್ಸ್ ಯೂಸ್ ಮಾಡಿರ್ತೀರಾ. ಸೊ ನೀವು ಅದು ಒಂದು ಡ್ರೋನ್ ಮೋಟರ್ಸ್ ನ ಇನ್ನೊಂದು ಡ್ರೋನ್ ಮೋಟರ್ಸ್ ಯೂಸ್ ಮಾಡಕ್ಕಾಗಲ್ಲ. ಅದರಿಂದ ನೀವು ಇದು ಹೇಳಿರೋದು ಸುಳ್ಳು ಅಂತ ನಮ್ಗೆ ಗೊತ್ತಾಗ್ತಿದೆ. ಪ್ರತಾಪ್, ನೀವ್ ಹೇಳಿದೀರಾ ನಾನು 20 kg ಪೇಲೋಡ್ ಲಿಫ್ಟ್ ಮಾಡೋ ಡ್ರೋನ್ ನಾನು ಮಾಡಿದೀನಿ, ನಿನ್ನ ಹತ್ರ ಇದೆ ಅಂತ. ಸೊ ಇವಾಗ ನಾವು ಅಂದಾಜಾಗಿ ಒಂದು 20 kg ಪೇಲೋಡ್ ಲಿಫ್ಟ್ ಮಾಡೋ ಡ್ರೋನ್ ಕಾಸ್ಟ್ ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇವಾಗ ನಾನು 20 kg ಪೇಲೋಡ್ ನ ಲಿಫ್ಟ್ ಮಾಡ್ಬೇಕಂದ್ರೆ ಲೈಕ್ ಓವರ್ ಆಲ್ ಮೋಟರ್ಸ್, ಇದು ಫ್ಲೈಟ್ ಕಂಟ್ರೋಲ್ ಎಲ್ಲ ವೆಯ್ಟ್ ಇಟ್ಕೊಂಡ್ರೆ ಒಂದು 30 kg ಆಗತ್ತೆ. ಸೊ ನಾನು 30 kg ಓವರ್ ಆಲ್ ವೆಯ್ಟ್ ನ ಇಟ್ಕೊಂಡ್ರೆ ನಾನು ಒಂದೊಂದು ಮೋಟರು ನನಗೆ 5 kg ಲಿಫ್ಟ್ ಮಾಡೋ ಅಷ್ಟು ಕೆಪಾಸಿಟಿ ಇರಬೇಕು. ಸೊ ನನಗೆ ಒಂದು ಮೋಟರ್ 5 kg ಲಿಫ್ಟ್ ಮಾಡ್ಬೇಕಂದ್ರೆ ನಾನು 140 kV ಟಿ ಮೋಟರ್ಸ್ ನ ಯೂಸ್ ಮಾಡ್ತಿದ್ದೀನಿ. ಟಿ ಮೋಟರ್ ಕಾಸ್ಟ್ ಒಂದು 35,000 ಆಗುತ್ತೆ. 35,000 ಒಂದು ಮೋಟರ್ಗಾದ್ರೆ ನಾನು ಹೆಕ್ಸಾಕಾಪ್ಟರ್ ಯೂಸ್ ಮಾಡ್ತಿರೋದ್ರಿಂದ 6 ಮೋಟರ್ಸ್ಗೆ 2,14,000 ಆಗುತ್ತೆ. ಸೊ ನಾನು ಆಮೇಲೆ ಪ್ರೊಪೆಲ್ಲರ್ಸ್ ಒಂದ್ ಸೆಟ್ಗೆ 20,000 ಇದೆ. ಸೊ 6 ಪ್ರೊಪೆಲ್ಲರ್ಸ್ಗೆ ಎಷ್ಟಾಗುತ್ತೆ, 1,20,000 ಆಗುತ್ತೆ. ಮತ್ತೆ ಎಲೆಕ್ಟ್ರಾನಿಕ್ ಸ್ಪೀಡ್ ಕಂಟ್ರೋಲರ್ಸ್, ಅದು ಈಚ್ ಸ್ಪೀಡ್ ಕಂಟ್ರೋಲರ್ 40 amps ಕೆಪಾಸಿಟಿ. ಸೊ ಎಷ್ಟಾಗುತ್ತೆ, 9,000 ಒಂದೊಂದು. ಸೊ ಟೋಟಲ್ 54,000 ಆಗುತ್ತೆ.
ಮತ್ತೆ ಬ್ಯಾಟ್ರಿ ನಾನಿಲ್ಲಿ ಅದು ಮೋಟರ್ಗೆ ಸೆಟ್ ಆಗೋದು 12S 48 ವೋಲ್ಟ್ಸ್ ಬ್ಯಾಟ್ರಿ ಅಂದ್ರೆ ಸೆಟ್ ಆಗೋದು ಆ ಬ್ಯಾಟ್ರಿ. ಸೊ ಅದಕ್ಕೆ ನಾನು ಏನ್ ಮಾಡಿದೀನಿ, ಅದಕ್ಕೆ ಸೆಟ್ ಆಗೋ ತರ ಬ್ಯಾಟ್ರಿನ ಯೂಸ್ಕೊಂಡಿದೀನಿ. 83,700 ಆಗುತ್ತೆ. ಅದ್ರದ್ದು ಫ್ಲೈಟ್ ಟೈಮ್ ಒಂದು 10 ಮಿನಿಟ್ಸ್ ನಾನು ಕ್ಯಾಲ್ಕುಲೇಟ್ ಮಾಡಿ ಪ್ರಕಾರ. ಮತ್ತೆ ಫ್ಲೈಟ್ ಕಂಟ್ರೋಲರ್ ಪಿಕ್ಸಾಕ್ ಇಸ್ಕೊಂಡಿದೀನಿ, ಅದು 20,000. ಕ್ಯಾಮ್ರಾ ವಿತ್ ಗಿಂಬಲ್ 47,000 ಆಗಿದೆ. 12 ಮೆಗಾ ಪಿಕ್ಸೆಲ್ 4K HD. ಮತ್ತೆ ಟ್ರಾನ್ಸ್ಮಿಟರ್ 5,000 ಫ್ಲೈಸ್ಕೈ ಇದು ಕಂಪ್ನಿ ಇಸ್ಕೊಂಡಿದೀನಿ. ಮತ್ತೆ ಫ್ರೇಮ್ ವರ್ಕ್ ಎಲ್ಲ ಸೇರಿ ಅದೊಂದು 30,000 ಆಗುತ್ತೆ. ಸೊ ನಾನು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ಸ್ ಎಲ್ಲ ಸೇರಿಸಿ ಸೊ ಇದು ಟೋಟಲ್ ಅರೌಂಡ್ 9 lakhs ಆಗುತ್ತೆ. ಇಲ್ಲಿ ನನ್ನ ಕ್ವಶನ್ ಏನಂದ್ರೆ ನೀವು 9 lakhs ನಿಮ್ಗೆ ಎಲ್ಲಿಂದ ಬಂತು 9 lakhs ಅನ್ನೋದೇ. ಮತ್ತೆ ಈ ಡ್ರೋನ್ ಕಿನ್ನ ಚೈನಾ ಮಾಡೆಲ್ ಅವರು ಮಾಡಿರೋದು DJI Phantom 4 Pro ಇದೆ, ಅದು 2,10,000 ಸಮಥಿಂಗ್ ಇದೆ. ಸೊ ಅದನ್ನೇ ಯೂಸ್ ಮಾಡಬಹುದಿತ್ತಲ್ಲ, ಇಷ್ಟು ಕಾಸ್ಟ್ ಎಲ್ಲ ಇದು ಮಾಡಿಬಿಟ್ಟು ಅಂತ ನಂದೊಂದು ಕ್ವಶನ್. ನಮಸ್ಕಾರ, ನಾನು ವಿಜಯ್ ಕುಮಾರ್ ಅಂತ. ಏನು ನೀವು ಕೊಡಗಿನಲ್ಲಿ ಪ್ರವಾಹ ಆದಾಗ ನಿಮ್ಮ ಡ್ರೋನ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅದು ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಅದು ನಿಮ್ಮದು ಡ್ರೋನು ಅಂತ ಯಾರೂ ನಂಬಲ್ಲ, ಯಾಕೆಂದರೆ ಇಟ್ಸ್ ಎ ಟೋಟಲಿ ಪ್ರಾಡಕ್ಟ್. ಆ್ಯಂಡ್ ನೀವು ಅದರಲ್ಲಿ ಮೋಷನ್ ಸೆನ್ಸರ್ನ ಯೂಸ್ ಮಾಡಿ ಜನರನ್ನ ಡಿಟೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಅದು ಮೋಷನ್ ಸೆನ್ಸರು ಜನರನ್ನ ಅಷ್ಟೇ ಅಲ್ಲ, ಮೂವಿಂಗ್ ಪಾರ್ಟ್ಸ್ನೂ ಸೆನ್ಸ್ ಮಾಡುತ್ತೆ. ಆ್ಯಂಡ್ ಅದರಲ್ಲಿ ತುಂಬ ಟೈಪ್ಸ್ ಇದೆ, ಕೆಪಾಸಿಟಿವ್ ಸೆನ್ಸರ್, ಇನ್ಫ್ರಾರೆಡ್ ಸೆನ್ಸ್. ಆ್ಯಂಡ್ ಆ ಡ್ರೋನ್ನ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಯೂಸ್ ಮಾಡ್ತಿದ್ದಾರೆ ಗಾಂಜಾ ಗಿಡ ಐಡೆಂಟಿಫೈ ಮಾಡೋದಕ್ಕೆ. ಮೈಕ್ರೋ ರಾಸ್ಬೆರಿ ಪೈ ಆರ್ಡಿನೋನ ನೀವೇ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದಕ್ಕೆ ತುಂಬ ಟ್ರಾನ್ಸಿಸ್ಟರ್ ಬೇಕು, ಸೆಮಿಕಂಡಕ್ಟರ್ ಬೇಕು, ಮತ್ತು ಅದಕ್ಕೆ ಆದಂಥ ಲ್ಯಾಬ್ ಫೆಸಿಲಿಟಿ ಕೂಡ ಬೇಕು. ಮತ್ತು ಇದೆಲ್ಲ ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ. ದಯವಿಟ್ಟು ಕ್ಲಿಯರಾಗಿ ಟೆಕ್ನಿಕಲಾಗಿ ಹೇಳಿ ನಮಗೆ. ಥ್ಯಾಂಕ್ ಯು. ನಾನೊಂದು ರಿಪೋರ್ಟ್ ತೋರಿಸ್ತೀನಿ, ಎಲ್ಲಾದ್ರೂ ನಮ್ಮ ವಿದ್ಯಾರ್ಥಿಗಳು ಬೇರೆ ದೇಶದಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಹೇಗೆ ರೆಡಿ ಮಾಡ್ತೀವಿ ಅಂತ ಹೇಳಿ. ಸೊ ಇವೆಂಟ್ ನಡೆದಿರ್ತಕ್ಕಂಥದ್ದು ಸ್ಟ್ಯಾನ್ಫೋರ್ಡ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ, ಎಲ್ಲಿ ಅಂದ್ರೆ ಬ್ಯಾಂಕಾಕ್ ಥೈಲ್ಯಾಂಡ್ ಅಲ್ಲಿ ನಡೆದಿರ್ತಕ್ಕಂಥದ್ದು. ಅದ ಇವೆಂಟ್ ನೇಮ್ ಬಂದ್ರೆ YESIST 12 ಅಂತ ಹೇಳಿ IEEE ಅಂಡರ್ ಬರುತ್ತೆ. ನೀವು ನೋಡ್ಬೋದು 7th 8th ಸೆಪ್ಟೆಂಬರ್ ನಡೆದಿರ್ತಕ್ಕಂಥದ್ದು. ಅದ್ರದ್ದು ನೇಮ್ ಬಂದು ಮೇಕರ್ಸ್ ಫೇರ್ ಅಂತ ಹೇಳಿ. ಇಲ್ಲಿ ನೋಡಿ, ಇದು ಅವರು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ತಗೊಂಡಿರ್ತಕ್ಕಂಥ ಫೋಟೋ, ಓಕೆನಾ. ಇದು ಆಮೇಲೆ ಅವರು ಬಂದ ಮೇಲೆ ತಗೊಂಡಿರ್ತಕ್ಕಂಥ ಫೋಟೋ. ಇದು ನಮ್ಮ ಕಾಲೇಜಿನ ಎದುರುಗಡೆ ನಿಂತ್ಕೊಂಡು, ಇದು ಥೈಲ್ಯಾಂಡ್ ಅಲ್ಲಿ ಆಮೇಲೆ ಬ್ಯಾಂಕಾಕ್ ಅಲ್ಲಿ ತಗೊಂಡಿರ್ತಕ್ಕಂಥ ಫೋಟೋ. ಇಲ್ಲಿರ್ತಕ್ಕಂಥದ್ದು 5 ಜನ ಸ್ಟೂಡೆಂಟ್ಸ್ ಗಳಿದ್ದಾರೆ, 2 ಜನ ಫ್ಯಾಕಲ್ಟಿಗಳಿದ್ದಾರೆ, ಒಂದು ಲೇಡಿ ಫ್ಯಾಕಲ್ಟಿ, ಒಂದು ಜೆಂಟ್ಸ್ ಫ್ಯಾಕಲ್ಟಿ. ಆದ್ರೆ ಒಂದು ನಿಜ, ಇದ್ರ ಹೆಡ್ ಸ್ಟೂಡೆಂಟ್ ಒಬ್ನು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಅವನು ಬಡ ವಿದ್ಯಾರ್ಥಿ ಅಂತ ಹೇಳಿ ಅವನಿಗೆ ಹೋಗಕ್ ಆಗ್ಲಿಲ್ಲ. ಆ ವಿದ್ಯಾರ್ಥಿ ಇವತ್ತು ನಿಮ್ಗೆಲ್ಲರಿಗೂ ಕ್ವಶನ್ ಗಳನ್ನ ಕೇಳ್ತಾನೆ, ಕರ್ನಾಟಕದ ಜನತೆಗೆ ತಿಳಿಸೋದಕ್ಕೋಸ್ಕರ. ಇದು ನೆಕ್ಸ್ಟ್ ಅಬೌಟ್ ದಿ IEEE YESIST 12 ಸ್ಟ್ಯಾನ್ಫೋರ್ಡ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿದು ಅದ್ರ ಬಗ್ಗೆ. ಅಂದ್ರೆ IEEE ಇವಾಗ ಸಪೋಸ್ ಅಬ್ಜೆಕ್ಟಿವ್ಸ್ ಗಳೇನು, ಔಟ್ಕಮ್ಸ್ ಗಳೇನು ಅಂತ ಬರ್ತವೆ, ಆಮೇಲೆ ಏನೇನು ಕೊಲಾಬ್ರೇಷನ್ ಆಗಿರುತ್ತೆ ಅಥವಾ ಏನೇನು ಇವೆಂಟ್ ಗಳನ್ನ ಕಂಡಕ್ಟ್ ಮಾಡ್ತಾನೆ ಅಂತ ಹೇಳಿ ಎಲ್ಲ ಬರುತ್ತೆ. ಸೊ ಏನ್ ಕ್ಯಾಟಗರಿಗಳಿರುತ್ತೆ ಅಂದ್ರೆ ಸೇಮ್ ಏನು ಡ್ರೋನ್ ಪ್ರತಾಪ್ ಅವ್ರು ಹೋಗಿದ್ರಲ್ಲ ಅದೇ ತರ ಇಲ್ಲಿ ಕೂಡ ಕ್ಯಾಟಗರಿಗಳಿರುತ್ತೆ. ಇನೋವೇಷನ್ ಚಾಲೆಂಜ್ ಅಂತ ಇರುತ್ತೆ, ಮೇಕರ್ ಫೇರ್ ಅಂತ ಇರುತ್ತೆ, ಜೂನಿಯರ್ ಅನ್ಸ್ಟಿನ್ ಅಂತ ಬರುತ್ತೆ, ವರ್ಚುವಲ್ ಟ್ರ್ಯಾಕ್ ಅಂತ ಬರುತ್ತೆ, ವುಮೆನ್ ಇನ್ ಪವರ್ ಅಂತ ಬರುತ್ತೆ. ಓಕೆನಾ. ಸೊ ಅಬೌಟ್ ದ ಇವೆಂಟ್ ಅಂತ ನೋಡೋದಾದ್ರೆ, ಸೊ ಅದ್ರ ಬಗ್ಗೆ ಇವೆಂಟ್ ಬಗ್ಗೆ ಓಕೆನಾ, ಯಾವ್ಯಾವ ಡಿಫ್ರೆಂಟ್ ಕಂಟ್ರೀಸ್ ಗಳಿಂದ ಅವರು ಇನ್ವೈಟ್ ಮಾಡಿರ್ತಾರೆ ಅಥವಾ ಏನೇನು ಇವೆಂಟ್ಸ್ ಗಳಲ್ಲಿ ಯಾವ್ಯಾವ ಪ್ರೊಸೀಜರ್ ಗಳಿರುತ್ತೆ ಅಂತ ಹೇಳಿ ಎಲ್ಲ ಅಬೌಟ್ ದ ಇವೆಂಟ್ ನೀವು ಓದ್ಕೋಬಹುದು. ನಾನು ಈ PDF ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಸೊ ಆಮೇಲೆ ಅಬೌಟ್ ದಿ ಸ್ಟ್ಯಾನ್ಫೋರ್ಡ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾವು ಕೊಡ್ಬೇಕಾಗುತ್ತೆ. ಅದು ಯಾವಾಗ ಸ್ಟಾರ್ಟ್ ಆಯ್ತು ಅಥವಾ ಯಾವ ತರ ಬೆಳೀತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ನಾವು ಕೊಡ್ಬೇಕಾಗುತ್ತೆ ಇಲ್ಲಿ. ಆಮೇಲೆ ನೆಕ್ಸ್ಟ್ ಅಬೌಟ್ ಅವರ್ ಟೀಮ್ಸ್ ಅಂದ್ರೆ ನಾವು ಕಳಿಸಿರ್ತೇವಲ್ಲ ಆ ವಿದ್ಯಾರ್ಥಿಗಳು ಟೀಮ್ ಬಗ್ಗೆ ನಾವು ಇಲ್ಲಿ ಕೊಟ್ಟಿದ್ದೇವೆ. ಒಂದೇನಂದ್ರೆ ಅವರ್ ಕಾಲೇಜ್ ಟೀಮ್ಸ್ ಡ್ರೋನ್ ಡ್ರೋನಾ ಅಂತ ಹೇಳಿ ಅದ್ರ ಟೀಮ್ ಹೆಸರು ಡ್ರೋನ್ ಟೀಮ್ ಅಂತ ಕರಿತೇವೆ. ಅಂಡ್ AUV ಅಂತ ಹೇಳಿ ವರುಣಾ ಟೀಮ್ ಅಂತ ಇದೆ, ಸಾಯಿರಾಮ್ ರೆಸ್ಕ್ಯೂರ್ಸ್ ಅಂತ ಇದೆ, ಬೋರ್ವೆಲ್ ರೆಸ್ಕ್ಯೂ ರೋಬೋಟ್ ಟೀಮ್ ಅಂತ ಕೂಡ ಇದೆ. ಸೊ ಅದೊಂದು ಟೀಮು. ಸೊ ಅದು ಯಾರು ಹೋಗಿರ್ತಾರೆ ಅದ್ರ ಬಗ್ಗೆ ಅದು ಹೇಗೆ ನಾವು ಪ್ರಿಪೇರ್ ಮಾಡ್ಕೊಂಡಿದೀವಿ ಅಂತ ಅದ್ರ ಬಗ್ಗೆ ಎಲ್ಲ ಇಲ್ಲಿದೆ. ಇದು ನಮ್ಮ ವಿದ್ಯಾರ್ಥಿಗಳು ಫೋಟೋ ತಗೊಂಡಿರೋದು ಸ್ಟ್ಯಾನ್ಫೋರ್ಡ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ, ಮತ್ತೆ ಫ್ಯಾಕಲ್ಟೀಸ್ ಕೂಡ ಇದ್ದಾರೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಇಂದ ನೋಡಬಹುದು 2 ಜನ ಫ್ಯಾಕಲ್ಟಿಗಳು, 5 ಜನ ಸ್ಟೂಡೆಂಟ್ಸ್, 2 ಜನ ಹುಡುಗರು, 3 ಜನ ಹುಡುಗಿರಿದ್ದಾರೆ.
ಇವಾಗ ನೋಡೋಣ ನಮ್ಮ ಹುಡುಗರು ಪ್ರಿಪೇರ್ ಮಾಡ್ತಕ್ಕಂಥದ್ದಲ್ಲಿ ಇವಾಗ ಇನೋವೇಷನ್ ಚಾಲೆಂಜ್ ಅಂತ ಇದ್ರೆ ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲೇ ನಾವು ಪ್ರಾಜೆಕ್ಟ್ ನ ಎಕ್ಸಿಬಿಟ್ ಮಾಡ್ಬೇಕು ಅಥವಾ ಪ್ರಾಜೆಕ್ಟ್ ನ ನಾವು ಜೂರಿ ಮೆಂಬರ್ಸ್ ಎದುರುಗಡೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ಇವರು ರೆಡಿ ಮಾಡ್ತಾ ಇದಾರೆ ನಮ್ಮ ಸ್ಟೂಡೆಂಟ್ಸ್ ಗಳಿಲ್ಲಿ. ನೆಕ್ಸ್ಟ್ ಇದು ಇನಾಗ್ರೇಷನ್ ಇರುತ್ತೆ ಅಂದ್ರೆ ನೋಡಿರ್ಬೋದು ನೀವು, ಇಂಡಿಯನ್ ಫ್ಲಾಗ್ ಕೂಡ ಇಲ್ಲಿದೆ. ಓಕೆನಾ? ಸೊ ಇದು ಕಂಪ್ಲೀಟ್ ಪ್ರೂಫ್ ಅನ್ಸುತ್ತೆ. ಐ ಮೀನ್ ಇನಾಗ್ರೇಷನ್ ಹೆಂಗ್ ನಡೀತಾ ಇದೆ ಅಥವಾ ಇನಾಗ್ರೇಷನ್ ಯಾವ ತರ ಇರುತ್ತೆ ಅಂತ ಹೇಳಿ. ನೋಡಿ, ಇದು ಇನಾಗ್ರೇಷನ್ ಸೆರೆಮನಿ. ನೆಕ್ಸ್ಟ್ ಸ್ಟೂಡೆಂಟ್ ಎಕ್ಸ್ಪ್ಲೇನಿಂಗ್ ದ ಪ್ರಾಜೆಕ್ಟ್ ಟು ಜೂರಿ ಮೆಂಬರ್ಸ್. ಇವಾಗ ಪ್ರಾಜೆಕ್ಟ್ ನಾವು ಮಾಡಿರ್ತಾರಲ್ಲ ನಮ್ಮ ವಿದ್ಯಾರ್ಥಿಗಳು, ಅವ್ರು ಹೆಂಗ್ ಅದನ್ನ ಐ ಮೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿ. ಸೊ ಇದು ಇವೆರಡು ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್ ಗಳು ಇಲ್ಲಿ ನೋಡ್ಬೋದು ಬೇಕಾದ್ರೆ ನೀವು. ಇವರಿಬ್ರು ನಮ್ಮ ಸ್ಟೂಡೆಂಟ್ಸ್ ಗಳು. ಇಲ್ಲಿ ಡ್ರೋನ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಫಾರಿನರ್ಸ್ ಎದುರುಗಡೆ. ಸೊ ಹಾಗೆ ಕೂಡ ಇನ್ನೊಂದು ಡ್ರೋನ್ ಇನ್ನೊಂದು ಪ್ರಾಜೆಕ್ಟ್ ಅಂದ್ರೆ ಆಟೋನಮಸ್ ಅಂಡರ್ ವಾಟರ್ ವೆಹಿಕಲ್ ಕೂಡ ಮಾಡಿದ್ವಿ. ಅದ್ರ ಬಗ್ಗೆನೂ ಇವ್ರು 2 ಜನ ನಮ್ಮ ವಿದ್ಯಾರ್ಥಿಗಳು, ಇಲ್ಲಿ 2 ಜನ ಇದಾರಲ್ಲ, 2 ವಿದ್ಯಾರ್ಥಿಗಳು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ. ಹಾಗೆ ಕೂಡ ಇಲ್ಲಿ ನೋಡ್ಬೋದು ನೀವು, ಬೋರ್ವೆಲ್ ಚೈಲ್ಡ್ ರೆಸ್ಕ್ಯೂ ರೋಬೋಟ್ ಅಂತ ಹೇಳಿ ಅದನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಪ್ರೆಸೆಂಟ್ ಮಾಡ್ತಾ ಇದಾರೆ. ಇದು ಈ ತರ ರಿಪೋರ್ಟ್ ನೀವು ಇದ್ರೆ ಪಕ್ಕ ಒಂದು ಕ್ಲಾರಿಫಿಕೇಶನ್ ಅಥವಾ ಏನೋ ಸನ್ಮಾನಗಳನ್ನ ಕೊಡೋದಕ್ಕೆ ಒಂದು ಪ್ರೂಫ್ ಅಂತ ಇರುತ್ತೆ. ಆ ಪ್ರೂಫ್ ಇಲ್ದೇನೆ ನೀವು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಇರುತ್ತೆ. ನೀವು ಮೆಡಲ್ ಗೆದ್ಮೇಲೆ ಅಥವಾ ಮೆಡಲ್ ನ ನೀವು ಇಡೀ ಭಾರತಕ್ಕೆ ತೋರಿಸಿದ್ಮೇಲೆ ಅದ್ರ ಪ್ರೂಫ್ ಎಲ್ಲಿದೆ ಸರ್? ನೀವು ಇದನ್ನ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಯಾವ್ದೋ ಈ ಇವೆಂಟ್ ನಡೆದಿರ್ತಕ್ಕಂತ ಜಾಗದಲ್ಲಿ. ಸೊ ಇದೆಲ್ಲ ಪ್ರೂಫ್ ಇದೆ. ಸೊ ಪ್ರೂಫ್ ಇಲ್ದಂಗೆ ಸೈನ್ಸ್ ಪ್ರೂವ್ ಆಗಲ್ಲ ಸರ್.